ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ವಕ್ಫ್ ಮಂಡಳಿಯ ವಿಷಗಾಳಿ ಹಿಂದೂ ಸಮಾಜದ ಆಸ್ತಿಯನ್ನು ಕಬಳಿಸುವ ಪ್ಲಾನ್ ಮಾಡಿದೆ. ಇದೊಂದು ಪೂರ್ವ ನಿಯೋಜಿತ ಸಂಚು ಎಂದು ಕಲಬುರಗಿಯಲ್ಲಿ ಮಠಾಧೀಶರು ಆರೋಪಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಮಾತನಾಡಿದ ಅವರು, ಆಂದೋಲನ ಮಠ ಸಿದ್ದಲಿಂಗ ಸ್ವಾಮೀಜಿಗಳು ರೈತರ ಜಮೀನುಗಳು, ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು, ಮಠ ಮಂದಿರಗಳನ್ನು ಒಳಗೊಂಡಂತೆ ಹಿಂದೂ ರುದ್ರಭೂಮಿಯ ಆಸ್ತಿಯನ್ನು ಸಹ ವಕ್ಫ್ ಕಬಳಿಸುತ್ತಿದೆ. ಇದರ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಎಂದು ಆರೋಪಿಸಿದ ಅವರು, ಯಾರೊಬ್ಬ ಸಚಿವರು ಈ ಕುರಿತು ಮಾತನಾಡುತ್ತಿಲ್ಲ. ವಕ್ಫ್ ವಿರುದ್ಧ ಕಾನೂನು ಸಮರಕ್ಕೆ ಅವಕಾಶವಿಲ್ಲ. ಹೀಗೆ ಆದರೆ ರೈತರ ಜಮೀನನ್ನು ಕಾಪಾಡುವವರು ಯಾರು ಎಂದು ಪ್ರಶ್ನೆ ಮಾಡಿದರು. ಭಾರತ ಇಸ್ಲಾಂ ರಾಷ್ಟ್ರ ಮಾಡುವ ದುರುದ್ದೇಶದಿಂದ ವಕ್ಫ್ ಮಂಡಳಿ ಕಬಳಿಕೆ ಅಸ್ತ್ರ ಬಳಸಲಾಗುತ್ತಿದೆ. ಇದೊಂದು ಮೊದಲ ಹಂತದ ಬೆಳವಣಿಗೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರೈತರ ಆಸ್ತಿ ಮಾತ್ರವಲ್ಲ, ದಲಿತರ ಆಸ್ತಿಯನ್ನು ಕಬಳಿಸುತ್ತಿದೆ. ಗೃಹ ಸಚಿವ ಪರಮೇಶ್ವರ್, ಸಚಿವ ಪ್ರಿಯಾಂಕ್ ಖರ್ಗೆ ಏನು ಮಾಡ್ತಿದ್ದಾರೆ? ಇದರಿಂದ ಇವರ ಮುಸ್ಲಿಂ ತುಷ್ಟೀಕರಣದ ಮಾನಸಿಕತೆ ಬಯಲಿಗೆ ಬರಲಿದೆ. ಇದೊಂದು ದೊಡ್ಡ ದುರಂತ. ಆಳಂದ ಲಾಡ್ಲೆ ಮಶಾಕ್ ದರ್ಗಾ ವಿಚಾರದಲ್ಲೂ ಇದೇ ನಡೆದಿರುವುದು ಎಂದು ಕಿಡಿಕಾರಿದರು. ಸಚಿವ ಜಮೀರ್ ಅಹಮದ್ ಅವರನ್ನು ದೇಶದಿಂದ ಒದ್ದೋಡಿಸಬೇಕು ಹಾಗೂ ವಕ್ಫ್ ಮಂಡಳಿಯನ್ನು ಸಂಪೂರ್ಣ ಬಂದ್ ಮಾಡಿಸಬೇಕು ಎಂದು ಆಗ್ರಹಿಸಿದ ಅವರು, ನವೆಂಬರ್ 21ರಂದು ಕಲಬುರಗಿಯಲ್ಲಿ ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ಹಾಗೂ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕೋಳಿ ಕೇಳಿ ಮಸಾಲೆ ಅರಿಬೇಕಾ? ನಾನು ಬಂದೋಬಸ್ತ್ ಕೊಡೋಲ್ಲ ಅಂತ ಹೇಳ್ತಾರೆ. ಇದೇನಾ ನೀವು ಸಂವಿಧಾನದ ಹುದ್ದೆಯಲ್ಲಿ ಇದ್ಕೊಂಡು ಕರ್ತವ್ಯ ನಿಭಾಯಿಸೋದು? ಯಾರು ಕನ್ನಿಕಾ ಸಿಕ್ರಿವಾಲ್ ಅಲ್ಲ, ಕನ್ನಿಕಾ ಸಿಕ್ರಿವಾಲ್ ಯಾಕೆ ಕೊಡೋದಿಲ್ಲ? ಪ್ರತಿಭಟನೆ ನಾವು ಮಾಡ್ತೇವೆ, ಅದಕ್ಕೆ ಬಂದೋಬಸ್ತ್ ನೀವು ಕೊಳ್ಳೇಬೇಕು. ಅದು ನಿಮ್ಮ ಕರ್ತವ್ಯ ಇದೆ. ಇಲ್ಲೇನೋ ನಾವು ದಾಂಧಲೆ ಮಾಡಲಿಕ್ಕೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ. ರೈತರ ಹಕ್ಕನ್ನು ಉಳಿಸಿಕೊಳ್ಳೋದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ರೀತಿಯಾದಂತಹ ಉಡಾಫೆ ಬೆದರಿಕೆಯನ್ನು ಒಡ್ಡಿದರೆ ಇಲ್ಲಿ ಯಾವನೂ ಬಗ್ಗುವವನಿಲ್ಲ ಅನ್ನುವಂತಹ ಸಂದೇಶ ಇವತ್ತು ಪತ್ರಿಕೆಯ ಮುಖಾಂತರ ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸಾಕಷ್ಟು ಕೆಲಸ ಇದ್ದಾವೆ, ಅದನ್ನು ಮಾಡಿ. ನೀವು ಇಲ್ಲಿ ಕಲ್ಲು ಹೊಡೆಯೋಕೆ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ. ಕೇಸ್ ಹಾಕ್ತೀನಿ, ಕೇಸ್ ಹಾಕೋದು ಹಾಕಿ, ಕೇಸ್ ಎಷ್ಟು ಹಾಕ್ತೀರಿ ಹಾಕೊಂಡು ನೋಡೋಣ. ನಿಮ್ಮ ಕೇಸು ಲಾಠಿ ಜೈಲಿಗೆ. ನಮ್ಮ ನ್ಯಾಯಬದ್ಧವಾದ ಹೋರಾಟಕ್ಕೆ ಜಯ ಸಿಗುವವರೆಗೆ ನಾವು ಹೋರಾಟ ಮುಂದುವರಿಸ್ತೀವಿ ಅನ್ನುವಂತಹದ್ದು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ.